ನೀನ್ ಕಟ್ಟಿರೋ ತಾಳಿನ ನಿನ್ ಕೈಯಾರೆ ನೀನೆ ಕಿತ್ತು ಬಿಸಾಕಿ ಒಬ್ಬನೇ ಮನೆ ಒಳಗ ಅವತ್ತು ನನ್ನ ಮನೆ ಹೊರಗೆ ನಿಲ್ಸಿ, ಆದ್ರೆ ಇವತ್ತು ಯಾರು ಹೇಳ್ದೆ ಇದ್ರು ನೀವಾಗೆ ಮನೆ ಹೊರಗೆ ನಿಂತಿದ್ದೀರಿ. ಅವತ್ತು ನಾನ್ ಮಳೆ ನೆನೆದಿದ್ದೆ, ಇವತ್ತು ನೀವ್ ನೆನೆತಿದ್ದೀರ. ಇದನ್ನ ಕರ್ಮನ. ಯಾಕೋ ಗೊತ್ತಿಲ್ಲ, ಆಗ್ಲಿಂದ ಇವ್ರ ಮಳೇಲಿ ನಿಂತಿರೋದು ನನ್ನಿಂದ ನೋಡಕ್ಕಾಗ್ತಿಲ್ಲ. ಈಗ್ಲೇ ಹೋಗಿ ಅವ್ರನ್ನ ಒಳಗ್ ಕರೀತೀನಿ. ನಾನು ಅಲ್ಲಿಗೆ ಹೋಗೋದು ಬೇಡ ಅನಿಸ್ತಿದೆ. ಯಾಕಂದ್ರೆ ನಾನೀಗ ದೀಪ ಆಗಲ್ಲ, ದಿಶಾ ಆಗಿ ಯೋಚನೆ ಮಾಡಬೇಕು. ಸೌಂದರ್ಯ ಅವ್ರ ವಿಷಯದಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಎಚ್ಚರಿಕೆಯಿಂದ ಇಡಬೇಕು. ಆಗ್ಲೇ ನಾನು ಅನ್ಕೊಂಡಿರೋ ಉದ್ದೇಶನ ಈಡೇರ್ಸಕ್ಕಾಗೋದು. ಹೌದು ದೀಪ, ನಾನೀಗ ದಿಶಾ ಆಗಿ ಬದಲಾಗಿರೋದನ್ನ ಯಾವಾಗಲೂ ಮನಸ್ಸಲ್ಲಿ ಇಟ್ಕೋಬೇಕು. ಈ ಒಂದು ವರ್ಷದಲ್ಲಿ ದೀಪ ಆಗಿ ನನ್ನಿಂದ ಏನು ಮಾಡೋಕ್ಕಾಗದೇ ಇತ್ತೋ ದಿಶಾ ಆಗಿ ಒಂದಿನದಲ್ಲೇ ನಂಗೆ ಸಾಧಿಸೋಕ್ಕಾಯ್ತು. ಇದರಲ್ಲೇ ಗೊತ್ತಾಗತ್ತೆ ದಿಶಾ ಎಷ್ಟು ಶಕ್ತಿ ಇದೆ ಅಂತ. ಚಿರುಗೆ ನಾನು ಮಳೆನಲ್ಲಿ ನೆನೀತಾ ಇದ್ರು ಚಿಂತೆನೇ ಇಲ್ವಾ? ಅವನಿಗೆ ನನಗಿಂತ ಸತ್ತಿರೋ ಆ ದೀಪನ್ ಮೇಲೆ ಪ್ರೀತಿ ಹೆಚ್ಚಾಯ್ತಾ? ಅತ್ತೆ ಅತ್ತೆ ಅತ್ತೆ, ಅಬ್ಬಾ ಬಾ 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 ಬಾ, ಒಂದಿನಕ್ಕೆ ಇಷ್ಟು ದೊಡ್ಡ ಸೂಟ್ ಕೇಸ್ ತಂದಿದೀಯನಮ್ಮ. ನಿಮ್ಮನೆಯಿಂದಾನೇ ಅಡ್ಗೆ ಮಾಡಕ್ಕೆ ದಿನಸಿನೂ ತಗೊಂಬಂದ್ಬಿಟ್ಯಾ? ಇಲ್ಲ ಆಂಟಿ, ಇದ್ರಲ್ಲಿ ಬರೀ ಬಟ್ಟೆಗಳಿದೆ ಅಷ್ಟೆ. ಏನಮ್ಮ ಹೊರಟಿಯಾ? ಅತ್ತೆ, ನೀವು ಎಲ್ಲರೂ ಅಷ್ಟು ದೂರದಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀರಲ್ಲ, ನಿಮ್ಗೆ ಎಲ್ರಿಗೂ ತಿಂಡಿ ಮಾಡ್ಕೊಟ್ಟು ಹೋಗ್ಲಾ? ಏನೂ ಬೇಕಾಗಿಲ್ಲ. ನೆನೆ ಬೇಡ ಅಂದ್ರೂ ನೀನೇ ಮನೆಗೆ ಬಂದೆ. ಅಪ್ಪ ಅಮ್ಮ ಬರೋವರೆಗೂ ಇರ್ತೀನಿ ಅಂತನೂ ಅಂತೆ. ಈಗ ಮತ್ತೆ ತಿಂಡಿ ಮಾಡ್ಕೊಳ್ಳೋ ನೆಪದಲ್ಲಿ ಇಲ್ಲೇ ಉಳ್ಕೊಳ್ಳೋ ಪ್ಲಾನ್ ಮಾಡ್ತಾ ಇದೆಯಾ? ಇಲ್ಲ ನರಸಿಂಹ. ಏನು ಮಾತಾಡ, ಹೊರಡು. ಸರಿ ಆಯ್ತು, ಫಿಟ್ನೆಸ್ ಟೆಸ್ಟಲ್ಲಿ ಚೆನ್ನಾಗಿ ಮಾಡು ಆಯ್ತಾ? ಜಾಸ್ತಿ ಟೈಮ್ ಇಲ್ಲ. ಆಲ್ ದಿ ಬೆಸ್ಟ್. ಅತ್ತೆ ಬರ್ತೀನಿ. ಮಾಮ ಬರ್ತೀನಿ. ಬಾಯ್ ಆಂಟಿ. ಅತ್ತೆ, ನೀನ್ ಯಾಕೆ ಹಾಗೆ ನೋಡ್ತಾ ಇದೀಯಾ? ಅಲ್ಲ ಕಣೋ, ನಿಮ್ಮಿಬ್ಬರದು ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ವಲ್ಲೋ. ನಾವಿಲ್ದೆ ಇದ್ದಾಗ ಅವಳು ಬಂದು ಇಲ್ಲಿರ್ತಾಳೆ. ಈಗ ನಾವು ಬಂದ್ವಿ ಅಂತ ನೀನ್ ಅವಳನ್ನ ಹೋಗು ಅಂತ ಕಳಿಸ್ಕೊಡ್ತಾ ಇದೀಯ. ಅವಳು ನೋಡಿದ್ರೆ ನೀನ್ ಟೆಸ್ಟ್ ಎಲ್ಲ ಚೆನ್ನಾಗ್ ಮಾಡು, ಜಾಸ್ತಿ ಟೈಮ್ ಇಲ್ಲ ಅಂತಾಳೆ. ಅಲ್ಲ, ಇದೆಲ್ಲ ಏನು? ಆ ಹುಡುಗಿ ಒಳ್ಳೆವಳ ಕೆಟ್ಟವಳ? ಒಳ್ಳೆ ತರ ಮುಖವಾಡ ಹಾಕೊಂಡಿರೋ ಕೆಟ್ಟವಳು ಅಂತ ಅನ್ಕೋ. ಓ, ಈಗ ಒಳಗೆ ಹೋಗಿ ತಿಂಡಿ ಮಾಡು. ಆಯ್ತಪ್ಪ. ಅದಕ್ಕೆ ನಾನು ಹೋಗಿ ಚಟ್ನಿ ಮಾಡ್ತೀನಿ. ನರಸಿಂಹ, ನೀನು ಸ್ನಾನ ಮಾಡ್ಕೊಂಡು ಬರೋ. ದೋಸೆ ರೆಡಿ ಇದೆ, ಚಟ್ನಿ ಮಾಡಿಬಿಡ್ತಾಳೆ ಬೇಗ. ನರಸಿಂಹ, ಏನೋ ಹಾಗೆ ನೋಡ್ತಾ ಇದೀಯಾ? ಅಲ್ಲಮ್ಮ, ಮದ್ವೆಗೆ ಹೋಗಕ್ ಮುಂಚೆ ಹೋಗಲ್ಲ ಅಂತಿದ್ದೆ. ಈಗ ಮದ್ವೆಗೆ ಹೋದ್ ಬಂದ್ಮೇಲೆ ತುಂಬಾ ಖುಷಿಯಲ್ಲಿದೆಯಲ್ಲ. ಆ ಥರ ಎಲ್ಲ ಏನೂ ಇಲ್ಲ ಕಣ. ದಿಶಾನು ನಮ್ಮ ದೀಪನ್ ಥರನೇ ಒಳ್ಳೆ ಹುಡುಗಿ, ಪಾಪದವಳು. ಅಪ್ಪ ಅಮ್ಮನ ಸ್ಥಾನದಲ್ಲಿ ನಾವು ನಿಂತು ಅವಳಿಗೆ ಧಾರೆ ಏರ್ಕೊಟ್ಟು ಬಂದ್ವಿ ಅಷ್ಟೇ. ಇಷ್ಟು ದಿನ ದೀಪ ಇಲ್ಲ ಅನ್ನೋ ನೋವಿನಲ್ಲಿದ್ಲು. ಒತ್ಸಲ ದಿಶನ್ ನೋಡಿದ್ಲಲ್ಲ, ಈಗ ಸ್ವಲ್ಪ ಸಮಾಧಾನ ಆಯ್ತು ಅವಳಿಗೆ.
ನೀವೇನೇ ಹೇಳಿಯಪ್ಪ, ನಮ್ಮ ಪುಟ್ಟಿ ಸ್ಥಾನನ ಯಾರು ತುಂಬಕ್ಕಾಗಲ್ಲ. ಸಲ ನಮ್ಮಿಬ್ಬರಿಗೂ ಗೊತ್ತಿರೋ ಸತ್ಯನ ನಾವು ಯಾರಿಗೂ ಹೇಳೋದು ಬೇಡ. ಸರಿ ರೀ. ಮಾವ ಆರತಿ ತಗೊಳ್ಳಿ. ಮಾವ, ಇವತ್ತು ನಾನು ಈ ಮನೆ ಜವಾಬ್ದಾರಿ ತಗೊಳ್ಳೋ ಜೊತೆ ನಿಮ್ಮ ಬಗ್ಗೆನೂ ಕಾಳಜಿ ವಹಿಸ್ತೀನಿ. ಇಷ್ಟು ದಿನ ನಿಮ್ಮನ್ನ ದೀಪ ಆಗಿ ನೋಡ್ಕೋತಿದ್ದೆ, ಇವಾಗ ದಿಶಾ ಆಗು ನಿಮ್ಮನ್ನ ನೋಡ್ಕೋತೀನಿ. ಏನಾದ್ರೂ ಹೇಳ್ಬೇಕು ಅಂತಿದ್ದೀರಾ ಮಾವ? ಹೇಳಿ ಮಾವ. ಅರ್ಥ ಆಯ್ತು ಮಾವ. ಹಸ್ಬೆಂಡ್ ನನ್ನ ಒಪ್ಕೊಳ್ಳಿಲ್ಲ ಅಂದ್ರೆ ನಾನು ಬೇಜಾರು ಮಾಡ್ಕೋಬಾರ್ದಲ್ಲ. ನಾನು ಯಾಕೆ ಬೇಜಾರು ಮಾಡ್ಕೋತೀನಿ ಮಾವ? ಅವ್ರ ದಿಶಾನ ಒಪ್ಪದೇ ಇರೋ ಅಷ್ಟು ದೀಪನ ಮೇಲೆ ಅವ್ರ ಪ್ರೀತಿ ಇದೆ ಅಂತ ನಾನು ಖುಷಿ ಪಡ್ತೀನಿ. ನೀವ್ ಏನೋ ಯೋಚನೆ ಮಾಡ್ಬೇಡಿ, ಆದಷ್ಟು ಬೇಗ ನಾನು ಎಲ್ಲ ಸರಿ ಮಾಡ್ತೀನಿ. ಆಶೀರ್ವಾದ ಮಾಡಿ.